ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಪ್ರಾಚೀನ ಕಾಲದಿಂದಲೂ ಭೂಮಿಯನ್ನು ತಾಯಿ ಎಂದು ಪೂಜಿಸುವ ಸಂಸ್ಕೃತಿ ನಮ್ಮದು. ಇದು ಕೇವಲ ನಂಬಿಕೆಯಲ್ಲ, ಪ್ರಕೃತಿಯ ಪ್ರತಿ ಅಂಶದಲ್ಲೂ ದೈವಿಕತೆಯನ್ನು ಕಾಣುವ ಭಾರತೀಯ ದರ್ಶನ. ಹಿಂದೂ ಪುರಾಣಗಳಲ್ಲಿ ಭೂಮಿಯನ್ನು ಭೂದೇವಿ ಎಂದು ಗೌರವಿಸಲಾಗಿದೆ. ಇವರ ಕತೆ, ಮಹತ್ವ ಮತ್ತು ಮಾನವರೊಂದಿಗಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಣ. ಭೂದೇವಿಯನ್ನು ಧರಿತ್ರಿ, ಪೃಥ್ವಿ, ವಸುಂಧರೆ ಎಂದೂ ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಇವರು ಜೀವರಾಶಿಗೆ ಆಶ್ರಯ ಕೊಡುವ ತಾಯಿ. ದೇವತೆಗಳಲ್ಲಿ ಒಬ್ಬರಾಗಿ ಇವರು ವಿಷ್ಣುವಿನ ಪತ್ನಿ ಮತ್ತು ಸೃಷ್ಟಿಯ ಸಂರಕ್ಷಕಿ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಅನೇಕ ವಿಷ್ಣು ದೇವಾಲಯಗಳಲ್ಲಿ ಭೂದೇವಿಯನ್ನು ಶ್ರೀದೇವಿಯೊಂದಿಗೆ ವಿಷ್ಣುವಿನ ಎರಡು ಪಾರ್ಶ್ವಗಳಲ್ಲಿ ಕಾಣಬಹುದು. ಇದು ಸಂಪತ್ತು ಮತ್ತು ಭೂಮಿ ರೂಪದಲ್ಲಿ ಸಮೃದ್ಧಿಯ ದ್ವಿಮುಖ ಶಕ್ತಿಯನ್ನು ಸೂಚಿಸುತ್ತದೆ. ಸತ್ಯಯುಗದಲ್ಲಿ ರಾಕ್ಷಸ ರಾಜ ಹಿರಣ್ಯಕಶಿಪುನ ಸಹೋದರ ಹಿರಣ್ಯಾಕ್ಷಕನು ತನ್ನ ಬಲದ ಅಹಂಕಾರದಿಂದ ಭೂದೇವಿಯನ್ನು ಅಪಹರಿಸಿ ಅವರನ್ನು ಪಾತಾಳ ಲೋಕದ ಸಾಗರದಲ್ಲಿ ಮುಳುಗಿಸಿದನು. ಭೂಮಿ ಇಲ್ಲದೆ ಸೃಷ್ಟಿಯೆಲ್ಲ ಅಂಧಕಾರದಲ್ಲಿ ಸಿಲುಕಿತು. ದೇವತೆಗಳು ವಿಷ್ಣುವಿನಲ್ಲಿ ಪ್ರಾರ್ಥಿಸಿದರು. ಭಗವಾನ್ ವಿಷ್ಣು ವರಾಹ ಅವತಾರ ತಾಳಿ ಪಾತಾಳ ಲೋಕದ ಆಳದಿಂದ ಭೂಮಿಯನ್ನು ಹುಡುಕಲು ಹೊರಟರು. ಹಿರಣ್ಯಾಕ್ಷಕನೊಂದಿಗೆ ಯುದ್ಧ ನಡೆದು ಅಂತಿಮದಲ್ಲಿ ವಿಷ್ಣು ಅವನನ್ನು ಸಂಹರಿಸಿದರು. ತಮ್ಮ ದಂತಗಳ ಮೇಲೆ ಭೂದೇವಿಯನ್ನು ಎತ್ತಿ ಸಾಗರದ ಮೇಲೆ ಸ್ಥಾಪಿಸಿದರು. ಬ್ರಹ್ಮದೇವ ಈ ಭೂಮಿಯ ಮೇಲೆ ಮತ್ತೆ ಸೃಷ್ಟಿಯನ್ನು ಆರಂಭಿಸಿದರು. ಕೆಲವು ಚಿತ್ರಗಳಲ್ಲಿ ವರಾಹ ದೇವರ ಮಡಿಲಲ್ಲಿ ಕುಳಿತ ಭೂದೇವಿಯನ್ನು ತೋರಿಸಲಾಗುತ್ತದೆ. ಇವರ ಪುತ್ರನೇ ನರಕಾಸುರ. ತ್ರೇತಾಯುಗದಲ್ಲಿ ಭೂದೇವಿ ಸೀತೆಯಾಗಿ ಅವತರಿಸಿ ರಾಮನ ಪತ್ನಿಯಾಗಿ ಧರ್ಮಕ್ಕಾಗಿ ತ್ಯಾಗ ಮಾಡಿದರು. ದ್ವಾಪರ ಯುಗದಲ್ಲಿ ಸತ್ಯಭಾಮೆಯಾಗಿ ಕೃಷ್ಣನ ಪತ್ನಿಯಾದರು. ತನ್ನ ಶಕ್ತಿಯಿಂದ ನರಕಾಸುರನ ವಧೆಗೆ ಸಹಾಯ ಮಾಡಿದರು. ಮಹಾಭಾರತದಲ್ಲಿ ಕುಂತಿಯನ್ನು ಭೂದೇವಿಯ ಅಂಶಾವತಾರವೆಂದು ಪರಿಗಣಿಸಲಾಗಿದೆ. ಅವರು ಪಾಂಡವರ ತಾಯಿ ಮತ್ತು ಧೈರ್ಯದ ಪ್ರತೀಕ. ಪೃಥು ಭೂಮಿಯ ಪ್ರಥಮ ರಾಜ ಮತ್ತು ವಿಷ್ಣುವಿನ ಅಂಶಾವತಾರ. ಅವರ ಕಾಲದಲ್ಲಿ ಭೂಮಿ ನಾಶದ ಹಂತದಲ್ಲಿತ್ತು. ಪೃಥು ತನ್ನ ಧನುಸ್ಸಿನಿಂದ ಭೂಮಿಯನ್ನು ಸಮತಟ್ಟುಗೊಳಿಸಿ ಕೃಷಿ, ನದಿಗಳು ಮತ್ತು ನಾಗರಿಕತೆಯ ಆಧಾರವನ್ನು ಸೃಷ್ಟಿಸಿದರು. ಪೃಥು ಭೂದೇವಿಯನ್ನು ತನ್ನ ಪುತ್ರಿ ಎಂದು ಸ್ವೀಕರಿಸಿ ಪೃಥ್ವಿ ಎಂದು ನಾಮಕರಣ ಮಾಡಿದರು. ಇದು ಭೂಮಿಗೆ ಪೃಥ್ವಿ ಎಂಬ ಹೆಸರಿನ ಮೂಲವೆಂದು ಹೇಳಲಾಗುತ್ತದೆ. ಭೂದೇವಿಯ ಕಥೆಗಳು ನಮಗೆ ನೆನಪಿಸುವುದು ಒಂದೇ ಸಂದೇಶ: ಭೂಮಿಯನ್ನು ಗೌರವಿಸಿ, ಅದನ್ನು ಸಂರಕ್ಷಿಸಿ. ಪುರಾಣಗಳು ಭೂಮಿಯನ್ನು ದೇವತೆ ಎಂದು ಪರಿಗಣಿಸುವುದು, ಅದರ ಸಂಪತ್ತು ಮತ್ತು ಸಮೃದ್ಧಿಯನ್ನು ನಾವು ಕಾಪಾಡಬೇಕು ಎಂಬ ಸೂಚನೆ. ಭೂಮಿಯು ನಮ್ಮೊಂದಿಗೆ ಜೀವನದ ಸಂಪರ್ಕ. ಮಣ್ಣು, ನೀರು, ಗಾಳಿಯನ್ನು ಪವಿತ್ರವೆಂದು ಭಾವಿಸುವುದು ಸುಸ್ಥಿರ. ನಾವು ಭೂಮಿಯನ್ನು ಹೇಗೆ ಸಂರಕ್ಷಿಸಬಹುದು? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಭೂದೇವಿಯ ಕತೆ ನಮಗೆ ಜೀವನದ ಮಹತ್ವವನ್ನು ನೆನಪಿಸುತ್ತದೆ. ಈ ಪವಿತ್ರ ಭೂಮಿಯನ್ನು ನಾವು ನಮ್ಮ ತಲೆಮಾರುಗಳಿಗಾಗಿ ರಕ್ಷಿಸೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.